ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್. ಹೇಗಿದ್ರಲ್ರು? ನಾನಂತೂ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ರ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್, ನೋಡಬಹುದು ರೀಸೆಂಟ್ ಆಗಿ ತುಂಬಾ ಜನ ಯಾರೆಲ್ಲ ಪೋಸ್ಟ್ ಆಫೀಸ್ ಅಂದ್ರೆ ಪೋಸ್ಟ್ GDS ಗ್ರಾಮೀಣ ಡಾಕ್ ಸೇವಕ ಅನ್ನೋ ಪೋಸ್ಟ್ ಆಫೀಸ್ ಅಲ್ಲಿ ಅಪ್ಲಿಕೇಶನ್ ಹಾಕಿರಿ. ತುಂಬಾ ಜನ ಇವತ್ತು ರಿಸಲ್ಟ್ ಗೋಸ್ಕರ ಕಾಯ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ಯಾಕೆ ರಿಸಲ್ಟ್ ಬರ್ಲಿಲ್ಲ? ಆಲ್ಮೋಸ್ಟ್ ನೋಡಬಹುದು ತುಂಬಾ ಜನ ಇವತ್ತು ರಿಸಲ್ಟ್ ಬರುತ್ತೆ 100% ಇವತ್ತು ರಿಸಲ್ಟ್ ಬಂದೇ ಬರುತ್ತೆ ಅಂತ ಕಾನ್ಫಿಡೆಂಟ್ ಇಂದ ನ್ಯೂಸ್ ಕೂಡ ಸ್ಪ್ರೆಡ್ ಆಗಿತ್ತು. ರಿಸಲ್ಟ್ ಯಾಕೆ ಬರ್ಲಿಲ್ಲ, ಏನ್ ಪ್ರಾಬ್ಲಮ್ ಇರಬಹುದು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತೆ ಯಾರ್ಯಾರೆಲ್ಲ ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿದಿರಿ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ನೋಡಬಹುದು, ನಾನು ಪ್ರತಿಯೊಂದು ಏನಾದ್ರು ಪೋಸ್ಟ್ ಆಫೀಸ್ ಅಲ್ಲಿ ಅಪ್ಡೇಟ್ ಏನಾದ್ರು ಬಂದ್ರೆ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋನ ನೀವೇ ಮೊದಲು ನೋಡ್ತೀರಾ, ಮತ್ತೆ ಮಾಹಿತಿ ಕೂಡ ತಿಳ್ಕೊತೀರಾ ಅಂತಾನೆ ಹೇಳ್ಬೋದು. ಮತ್ತೆ ನೀವು ಈ ವಿಡಿಯೋನ ನೋಡಿದ ಮೇಲೆ ನಿಮ್ಮ ಸ್ನೇಹಿತರು ಕೂಡ, ಯಾರೆಲ್ಲ ನಿಮ್ಮ ಸ್ನೇಹಿತರು ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಪ್ಪ ಅಂತಂದ್ರೆ ಈ ಮಾಹಿತಿ ಅವ್ರಿಗೂ ಕೂಡ ಗೊತ್ತಾಗ್ಲಿ. ಓಕೆ, ನೋಡ್ಬೋದು ರಿಸಲ್ಟ್ ಯಾಕೆ ಬರ್ಲಿಲ್ಲ. ನೋಡ್ಬೋದು ತುಂಬಾನೇ ಜನ ವೇಟ್ ಮಾಡ್ತಾ ಇದ್ರ. ಮಾರ್ನಿಂಗ್ ಇಂದ ವೆಬ್ಸೈಟ್ ಗೆ ಹೋಗೋದು, ವಿಸಿಟ್ ಮಾಡೋದು, ಸರ್ಚ್ ಮಾಡೋದು ತುಂಬಾ ಜನ ಮಾಡ್ತಾ ಇದ್ರ. ಬಟ್ ನಿಮ್ದು ರಿಸಲ್ಟ್ ಕೂಡ ಯಾಕೆ ಬರ್ಲಿಲ್ಲ ಅಂತ ತುಂಬಾ ಜನಕ್ಕೆ ಡೌಟ್ ಕೂಡ ಇರುತ್ತೆ. ಓಕೆ, ನೋಡ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾವ ರೀತಿಯಪ್ಪ ಅಂತಂದ್ರೆ ಅಡ್ವಾನ್ಸ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಆ ರೀತಿ ಇಂಬ್ಯಾಲೆನ್ಸ್ ಆಗುತ್ತೆ ಸ್ನೇಹಿತರೆ ರಿಸಲ್ಟ್ ಬಿಡೋದ್ರಲ್ಲಿ. ಏನಪ್ಪಾ ಅಂತಂದ್ರೆ ನೋಡ್ಬೋದು, ಹೋದ ವರ್ಷ ನಿಮ್ಗೆ ಕಾಂಪಿಟೇಷನ್ ಯಾವ ರೀತಿ ನಡೀತಪ್ಪ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಂತ ಬಂದ್ರೆ ರಿಸಲ್ಟ್ ಅಂತ ಬಂದ್ರೆ ಹೆವಿ ಕಾಂಪಿಟೇಷನ್, ಟಫ್ ಕಾಂಪಿಟೇಷನ್ ನಡೆಯುತ್ತೆ. ಯಾವ ರೀತಿಯಪ್ಪ ಅಂತಂದ್ರೆ ನೋಡ್ಬೋದು, ಇವಾಗ ಪೋಸ್ಟ್ ಆಫೀಸ್ಗೆ ನಿಮ್ದು ಯಾವುದೇ ರೀತಿಯಾಗಿರುವಂತ ಎಕ್ಸಾಮ್ ಕೂಡ ಇಲ್ಲ ಸ್ನೇಹಿತರೆ. ಆನ್ಲೈನ್ ಎಕ್ಸಾಮ್ ನಿಮ್ದು ಏನಪ್ಪ ಎದ್ರ ಮೇಲೆ ಕನ್ಸಿಡರ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ದು 10th ರಿಸಲ್ಟ್ ಎಷ್ಟಾಗಿದೆ ಅದ್ರ ಮೇಲೆ ನಿಮ್ಮೊಂದು ಮೆರಿಟ್ ಲಿಸ್ಟ್ ನ ಬಿಡ್ತಾರೆ. ಅಲ್ಲಿ ನೀವು ಸೆಲೆಕ್ಟ್ ಕೂಡ ಆಗ್ತೀರಾ. ಅಂದ್ರೆ ಜಾಸ್ತಿ ಪರ್ಸೆಂಟೇಜ್ ಯಾರು ಮಾಡಿರ್ತಾರ ಅವರು ಇಲ್ಲಿ ಸೆಲೆಕ್ಟ್ ಕೂಡ ಆಗ್ತಾರೆ ಸ್ನೇಹಿತರೆ. ಮತ್ತೆ ನೋಡ್ಬೋದು, ನೀವು ಹೋದ ವರ್ಷ ನೋಡಿದ್ರೆ ನಿಮ್ಗೆ 32,000 ಪ್ಲಸ್ ವೇಕೆನ್ಸಿನ ಕರೆದಿದ್ರು. ಬಟ್ ಈ ವರ್ಷ ನೋಡ್ತಾ ಬಂದ್ರೆ 42ಕ್ಕಿಂತ ಪ್ಲಸ್ ವೇಕೆನ್ಸಿನ ಕರೆದಿದ್ದಾರೆ. ಅಂದ್ರೆ ಪ್ರತಿ ವರ್ಷಕ್ಕಿಂತ ವರ್ಷಕ್ಕೆ ವೇಕೆನ್ಸಿಗಳು ಜಾಸ್ತಿ ಆಗಿದೆ. ಮತ್ತೆ ನಿಮ್ಗೆ ಇನ್ನೊಂದೇನ್ ಎಫೆಕ್ಟ್ ಆಗ್ತಾ ಇದೆಯಪ್ಪ ಅಂತಂದ್ರೆ ಕೊರೋನಾ ಬ್ಯಾಚ್ ಅಲ್ಲಿ ತುಂಬಾ ಜನ ಪಾಸ್ ಆಗಿದ್ದಾರೆ. ಅಂದ್ರೆ ತುಂಬಾ ಜನ ನೋಡ್ಬೋದು ಕೊರೋನಾ ಬ್ಯಾಚ್ ಅಲ್ಲಿ ರಿಸಲ್ಟ್ ಕೂಡ ಹೈ ಮಾಡಿದ್ದಾರೆ. ಅಂದ್ರೆ ಈ ವರ್ಷ ರೀಸೆಂಟ್ ಆಗಿ 2-3 ವರ್ಷದಲ್ಲಿ ಸ್ವಲ್ಪ ಜನ 80, 82, 86, 90, 92 ಹಬ್ಬ ಅಂದ್ರೆ 92, 95 ಎಲ್ಲೇ ಒಬ್ಬೊಬ್ರು 96, 97 ಮಾಡಿದ್ದಾರೆ. ಬಟ್ ಕೊರೋನಾ ಬ್ಯಾಚ್ ಅಲ್ಲಿ ಅವ್ರ ಹೆಸರು ಅವ್ರಿಗೆ ಬರ್ತಾ ಇರ್ಲಿಲ್ಲ. ಅಂತವ್ರು ಕೂಡ 97, 98 ಮಾಡಿದ್ದಾರೆ. ಅಂತವ್ರಿಗೆ ಏನಾದ್ರು ಸಪರೇಟ್ ಮೆರಿಟ್ ಲಿಸ್ಟ್ ತೆಗಿತಾರ ಅಂದ್ರೆ ಕೊರೋನಾ ಬ್ಯಾಚ್ ಅಲ್ಲಿ ಪಾಸ್ ಏನಾಗಿರ್ತಾರ ಅಂತವ್ರಿಗೆ ಏನಾದ್ರು ಸಪರೇಟ್ ಲಿಸ್ಟ್ ನ ತೆಗಿತಾರೆ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಭೇದ ಭಾವ ಮಾಡಲ್ಲ. ಅಂದ್ರೆ ನೋಡಬಹುದು ಮೆರಿಟ್ ಲಿಸ್ಟ್ ಒಂದೇ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ನಿಮ್ಮ SLC ಮಾರ್ಕ್ಸ್ ಲಿಸ್ಟ್ ಮಾತ್ರ ಅವರು ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ. ಅಂದ್ರೆ ಯಾರು SLC ಅಲ್ಲಿ ಅಂಕಗಳನ್ನ ಜಾಸ್ತಿ ತಗೊಂಡಿರ್ತಾರೆ ಅಂತವ್ರಿಗೆ ಮಾತ್ರ ಮೆರಿಟ್ ಲಿಸ್ಟ್ ಅಲ್ಲಿ ಅವಕಾಶ ಇರುತ್ತೆ ಸ್ನೇಹಿತರೆ. ಮತ್ ಇನ್ನೊಂದೇನಪ್ಪಾ ಅಂತಂದ್ರೆ ಹೋದ ವರ್ಷ ನೋಡ್ಬೋದು ನಿಮ್ಗೆ 6 ಮೆರಿಟ್ ಲಿಸ್ಟ್ ನ ಬಿಟ್ಟಿದ್ರು ಸ್ನೇಹಿತರೆ. ಅಂದ್ರೆ ಯಾವ ರೀತಿ ಬಿಟ್ಟಿದಾರಪ್ಪ ಅಂತಂದ್ರೆ ನೋಡ್ಬೋದು, ಇವಾಗ ಏನ್ ಅಪ್ಲಿಕೇಶನ್ ಹಾಕಿದ್ರು ಹೋದ ವರ್ಷ ಅಪ್ಲಿಕೇಶನ್ ಹಾಕಿದ 27 ದಿನಗಳಲ್ಲಿ ಫಸ್ಟ್ ಲಿಸ್ಟ್ ಕೂಡ ಬಿಟ್ಟಿದ್ರು, ಅನೌನ್ಸ್ ಮಾಡಿದ್ರು. ಫಸ್ಟ್ ಲಿಸ್ಟ್ ಅಲ್ಲಿ ಮೆರಿಟ್ ಲಿಸ್ಟ್ ನೋಡ್ಬೋದು ಆಯಾ ಸರ್ಕಲ್ ಗೆ ತಕ್ಕಂತೆ ನಿಮ್ದು ಮೆರಿಟ್ ಲಿಸ್ಟ್ ಕೂಡ ಬಂದಿತ್ತು ಸ್ನೇಹಿತರೆ. ಅಂದ್ರೆ ಯಾವ ರೀತಿಯಪ್ಪ ಅಂತಂದ್ರೆ ನೋಡ್ಬೋದು, ಎಕ್ಸಾಂಪಲ್ ಆಗಿ ಬಿಜಾಪುರ್ ಅಲ್ಲಿ ಫಸ್ಟ್ ಲಿಸ್ಟ್ ಅಲ್ಲಿ 97 ನಿಂತಿತ್ತಪ್ಪ ಅಂತ ಅನ್ಕೊಳ್ಳಿ, ಕಟ್ ಆಫ್ 97. ಆಮೇಲೆ ನೋಡ್ಬೋದು ಬಾಗಲಕೋಟೆ 96 ನಿಂತಿರುತ್ತೆ, ಮತ್ತೆ ಬಳ್ಳಾರಿ 95 ನಿಂತಿರುತ್ತೆ. ಈ ರೀತಿ ಸರ್ಕಲ್ ವೈಸ್ ನಿಮ್ದು ಮೆರಿಟ್ ಲಿಸ್ಟ್ ಕೂಡ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅಂದ್ರೆ ಕೆಲವೊಂದು ಟೈಮ್ ಜಾಸ್ತಿ ಆಗುತ್ತೆ, ಕೆಲವೊಂದು ಡಿಸ್ಟಿಕ್ ಅಲ್ಲಿ ಕೆಲವೊಂದು ಸರ್ಕಲ್ ಅಲ್ಲಿ ಕಡಿಮೆ ಆಗುತ್ತೆ. ಮತ್ತೆ ಫಸ್ಟ್ ಮೆರಿಟ್ ಎಕ್ಸಾಂಪಲ್ ಆಗಿ ಬಿಜಾಪುರ ಅಲ್ಲಿ 97 ನಿಂತಪ್ಪ ಅನ್ಕೊಳ್ಳಿ. ಇನ್ನು ಸೆಕೆಂಡ್ ಲಿಸ್ಟ್ ಏನಾದ್ರು ಬಿಟ್ರೆ 96, 95 ಈ ರೀತಿ ಯಾರೆಲ್ಲ ಸ್ಕೋರ್ ಮಾಡಿರ್ತಾರೆ ಅವ್ರನ್ನ ಲಿಸ್ಟ್ ಅಲ್ಲಿ ಬಿಡ್ತಾರೆ. ನೆಕ್ಸ್ಟ್ ಬೈ ಚಾನ್ಸ್ ಥರ್ಡ್ ಲಿಸ್ಟ್ ಬಿಟ್ರಪ್ಪ ಅಂತಂದ್ರೆ 92, 93. ಮತ್ತೆ 4 ಲಿಸ್ಟ್ ಬಿಟ್ರಪ್ಪ ಅಂತಂದ್ರೆ 87, 89 ಈ ತರ ಬರುತ್ತೆ. ಮತ್ತೆ 5th ಲಿಸ್ಟ್ ಬಿಟ್ರಪ್ಪ ಅಂದ್ರೆ 85, 86, 84 ಈ ತರ ಬರುತ್ತೆ. ಮತ್ತೆ 6th ಲಿಸ್ಟ್ ಬಿಟ್ರಪ್ಪ ಅಂತಂದ್ರೆ ಎಷ್ಟು ಲಿಸ್ಟ್ ನ ಜಾಸ್ತಿ ಬಿಡ್ತಾರೆ ಅಷ್ಟು ನಿಮ್ದು ರಿಸಲ್ಟ್ ಕೂಡ ಕಡಿಮೆ ಆಗ್ತಾ, ಅಂದ್ರೆ ಕಡಿಮೆ ಇದ್ದವ್ರನ್ನು ಕೂಡ ಲಿಸ್ಟ್ ಅಲ್ಲಿ ಅನೌನ್ಸ್ ನ ಮಾಡ್ತಾರೆ ಸ್ನೇಹಿತರೆ. ಓಕೆ, ನೋಡಿದ್ರಲ್ಲ, ಅಂದ್ರೆ ರಿಸಲ್ಟ್ ಆದಷ್ಟು ಬೇಗನೆ ಬರುತ್ತೆ. ಮತ್ತೆ ಆಲ್ಮೋಸ್ಟ್ ಈ ತಿಂಗಳು 30ನೇ ತಾರೀಕು ಒಳಗಡೆ ರಿಸಲ್ಟ್ ಪಕ್ಕಾ ಬಂದೇ ಬರುತ್ತೆ ಸ್ನೇಹಿತರೆ. ಅಂದ್ರೆ ಇದರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ, ರಿಸಲ್ಟ್ ಆಲ್ಮೋಸ್ಟ್ ಬಂದೇ ಬರುತ್ತೆ. ಓಕೆ, ನಾನು ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಏನೇ ಹೊಸದಾಗಿ ಅಪ್ಡೇಟ್ ಬಂದ್ರೆ ಕೂಡ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರ್ಬೇಕು ಅಷ್ಟೇ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿನ ತಿಳ್ಕೊಳ್ಳಿ ಸ್ನೇಹಿತರೆ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.